ಐಪಿಎಲ್ ಟೂರ್ನಿಯಲ್ಲಿ ಮನೆ ಸೇರಿದ ರಾಜಸ್ಥಾನ್ ರಾಯಲ್ಸ್. ಪಂಜಾಬ್ ತಂಡ ಪ್ಲೇಆಫ್ಗೆ ಎಂಟ್ರಿ. ಕೆಎಲ್ ರಾಹುಲ್ ಅಬ್ಬರದ ಶತಕ. ಆರ್ಸಿಬಿ ಬಾಯ್ಸ್ಗೆ ಕ್ರಿಸ್ ಗೇಲ್ ಗುಡ್ ಲಕ್. ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ಧ ಪಂಜಾಬ್ ಕಿಂಗ್ಸ್ 11 ತಂಡ 10 ರನ್ಗಳ ರೋಚಕ ಗೆಲುವು ಸಾಧಿಸಿದೆ. ಪಂಜಾಬ್ ನೀಡಿದ್ದ 219 ರನ್ಗಳ ಗುರಿ ಬೆನ್ನತ್ತಿದ ರಾಜಸ್ಥಾನ ತಂಡ 7 ವಿಕೆಟ್ ನಷ್ಟಕ್ಕೆ 209 ರನ್ಗಳನ್ನು ಗಳಿಸಲಷ್ಟೇ ಶಕ್ತವಾಯಿತು. ಈ ಮೂಲಕ ಪ್ಲೇ ಆಫ್ ರೇಸ್ನಿಂದ ರಾಜಸ್ಥಾನ ತಂಡ ಹೊರ ನಡೆದಿದೆ. ಗುಜರಾತ್ ತಂಡದ ವಿರುದ್ಧ ಡೆಲ್ಲಿ ಬ್ಯಾಟ್ಸ್ಮನ್ ಕನ್ನಡಿಗ ಕೆಎಲ್ ರಾಹುಲ್ ಅಬ್ಬರದ ಶತಕ ಸಿಡಿಸಿದ್ದಾರೆ. 65 ಬಾಲ್ಗಳಲ್ಲಿ ಅಜೇಯ 112 ರನ್ ಗಳಿಸಿದ ಕೆಎಲ್ ರಾಹುಲ್ 14 ಬೌಂಡರಿ ಹಾಗೂ 4 ಸಿಕ್ಸರ್ ಸುರಿಮಳೆ ಸುರಿಸಿದ್ರು. ಹೈದರಾಬಾದ್ ತಂಡದ ಆಟಗಾರ ಟ್ರಾವಿಸ್ ಹೆಡ್ಗೆ ಕೋವಿಡ್-19 ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಇದರಿಂದಾಗಿ ಅವರು ಲಕ್ನೋ ವಿರುದ್ಧದ ಪಂದ್ಯಕ್ಕೆ ಗೈರಾಗುವ ಸಾಧ್ಯತೆ ಇದೆ. ತಂಡದ ಕೋಚ್ ಡೇನಿಯಲ್ ವಿಟ್ಟೋರಿ ಈ ಸುದ್ದಿಯನ್ನ ಬಹಿರಂಗಪಡಿಸಿದ್ದಾರೆ. ಐಪಿಎಲ್ನಲ್ಲಿ 4 ವರ್ಷಗಳ ನಂತರ ಮೊದಲ ಕೋವಿಡ್ ಪ್ರಕರಣವಾಗಿದೆ. ಧೋನಿ ಅಭಿಮಾನಿಗಳಷ್ಟೇ ರಿಯಲ್, ಉಳಿದ ಕ್ರಿಕೆಟಿಗರ ಅಭಿಮಾನಿಗಳೆಲ್ಲ ಹಣ ತೆತ್ತು ಕರೆದುಕೊಂಡು ಬಂದವರು ಅಂತ ಹರ್ಭಜನ್ ಸಿಂಗ್ ಹೇಳಿದ್ದಾರೆ. ಬಜ್ಜಿ ವಿರುದ್ಧ ಕೊಹ್ಲಿ ಅಭಿಮಾನಿಗಳು ಕಿಡಿಕಾರ್ತಾ ಇದ್ದಾರೆ. ಧೋನಿ ಫ್ಯಾನ್ಸ್ ಹೊಗಳುವ ಭರದಲ್ಲಿ ಹರ್ಭಜನ್ ಉಳಿದ ಕ್ರಿಕೆಟಿಗರ ಫ್ಯಾನ್ಸ್ ಕೆಣಕಿ ಟೀಕೆಗೆ ಗುರಿಯಾಗಿದ್ದಾರೆ.